ಅದು ಬರ್ತದಲ್ಲ ಹಿಂದಿ ಫಿಲ್ಮ್ದಲ್ಲೇ ಈ ಒಂದು ನ್ಯಾಯಾಂಗ ಹೋದಪ್ಪ ಅಂತಂದ್ರೆ ತಾರೀಖ್ ಪೇ ತಾರೀಖ್ ಬರೀ ತಾರೀಖು ಕೊಡೋದಾಯಿತು. ನಿರ್ಧಾರ ಯಾರು ಏನು ಮಾಡಿದರು ಅದರಲ್ಲೂ ಸಂಬಂಧ ಆಗಿರೋದು ಎವಿಡೆನ್ಸ್ ಇದ್ದಾವೆ. ಅವರು ಇದ್ದರೂ ಅವ್ರಿಗೆ ಇನ್ನೂ ಆದರೂ ಯಾರು ಮಾಡಿದಾರೆ ಅವ್ರಿಗೆ ಕರೆಸಿ ಎನ್ಕ್ವೈರಿ ಆಗ್ತಾಯಿಲ್ಲ. ಮತ್ತು ಇವು ಪಾಪ ಹಾದಿಲಿ ಅಲ್ಲಿ ಬಿದ್ದು ಹೋದಂಥ ಹೆಣ್ಮಕ್ಳು ಮತ್ತೇನು ಸೌಗಳು ಸಣ್ಣ ವ್ಯಕ್ತಿಗಳು ಪಾಪ ಬಿದ್ದು ಹೋಗಿಬಿಟ್ಟು ಅವ್ರನ್ನ ಯಾರು ಕೇಳೋರೇ ಇಲ್ಲ. ಬಂಗ್ಲೆ ಗುಡ್ಡೆ ಮೇಲೆ ಶನಗಳು ರಾಶಿ ಸಿಕ್ಕುವಲ್ಲ, 8-10 ಶವಗಳ ಅಸ್ಥಿಪಂಜರ ಸಿಕ್ಕು. ಇವತ್ತು ಅವು ಯಾರು ಏನು ನೋ ಐಡಿಯಾ. FSL ವರದಿ ಬರಲ್ರಿ, ಅದು ಬರಲ್ರಿ, ಇದು ಬರಲ್ರಿ. ಇವತ್ತು SIT ತನ್ನ ಏನು ಕೊಡ್ತಿದ್ರು ಜನಕ್ಕೆ ತಿಳಿಸ್ಬೇಕಲ್ಲ ಸಾರ್ವಜನಿಕವಾಗಿ. ಸರ್ಕಾರ ನೇಮಿಸಿತ್ತು ಅದನ್ನ SIT. ಸರ್ಕಾರ ಕೊಟ್ಟು ಸರ್ಕಾರದ ಹೇಳಬೇಕಲ್ಲ ಜನರ ಮುಂದೆ, ಅದೂ ಇಲ್ಲ. ಅಂದ್ರೆ ಒಟ್ಟಾರೆಯಾಗಲಿ ಏನೂ ಅಗದಿಲ್ಲ, ಅವರು ಹುಡುಕಿಲ್ಲ ಅನ್ನೋದು. ಮತ್ತು 6 ಜನರನ್ನು ವಿಶೇಷವಾಗಿ ಯಾರು ಈ ಒಂದು ಆರೋಪ ಮಾಡಿದ್ರೋ, ಯಾರು ಸಾಕ್ಷಿದಾರರಾಗಿ ಹೋಗಿದ್ರೋ ಅವರೇ ಈಗ ಆರೋಪಿ ಸ್ಥಾನಕ್ಕೆ, ಅವರ ಅಪರಾಧ ಸ್ಥಾನಕ್ಕೆ ಬಂದಿಲ್ಲ ಅಂತ ಎಲ್ಲ ಸಿಚುವೇಶನ್ ತಯಾರಾಗ್ತಾ ಇದ್ದಾವೆ. ಆದರೂ ಕೆಲವು ಜನ ಹೋರಾಟ ಮಾಡ್ತಾಯಿದ್ರೆ ಕೊಂದವರು ಯಾರು ಪಾಪ ಅವ್ರ ಹೋರಾಟ ನಿರಂತರ ನಡೆದು ಕೊಂದವ್ರು ಯಾರು ಗಳಗಂಟೆ ಬಿಡೋದಂಗೆ ಆಗ್ಲಿಕ್ಕೆ ಯಾರು ಸಿಗ್ತಾನೆ ಇಲ್ಲ. ಇದು ನಮ್ಮ ಪೊಲೀಸ್ ವ್ಯವಸ್ಥೆಯ ವೈಫಲ್ಯವೋ, SIT ವೈಫಲ್ಯವೋ, CBI ವೈಫಲ್ಯವೋ, ಸರ್ಕಾರಗಳ ವೈಫಲ್ಯವೋ, ಯಾರು ವೈಫಲ್ಯಗಳ್ರಿ. ಜನಸಾಮಾನ್ಯ ಸತ್ತು ಹೋದ್ರೆ ಕೇಳೋರು ಯಾರಿಲ್ಲ ಈ ದೇಶದಲ್ಲೇ, ಈ ನಾಡಿನಲ್ಲೇ. ಒಂದು ಸಣ್ಣ ಪ್ರದೇಶ ಅದು ಧಾರ್ಮಿಕ ಪ್ರದೇಶ. ಎಲ್ಲರೂ ಧರ್ಮದ ನೆಲೆಗಟ್ಟಿನಲ್ಲಿ ಧರ್ಮ